ಮಾತು ಒಂದು ಹೆಂಗ್ ಹೇಳಬೇಕಪ್ಪ ಅಂದ್ರ ಹೆಂಗ್ರಿ ಮಾತಾ ಮಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಹೌದು. ಮಾತಿನೊಳಗೆ ಒಂದು ಮಾತನ್ನು ಬಹಳ ಚಂದ ಹೇಳಿದ್ರು. ಏನ್ ಹೇಳಿದ್ರಿ ಮಾತಿನೊಳಗ ಮಾತಾ? ಮಾಡ್ಕೊಂಡ ಹೆಂಡತಿ ಕಪ್ಪಿರ್ಬೇಕತ್ತ, ಊಟದಾಗ ತುಪ್ಪಿರ್ಬೇಕತ್ತ, ಜಗಳದಾಗ ಗಪ್ಪಿರ್ಬೇಕತ್ತ. ಹೌದು. ಇದೇ ಹಂಗ್ರಿ ಹೌದಿಲ್ರಿ? ಮಾಡ್ಕೊಂಡ್ ಹೆಂಡತಿ ಕಪ್ಪಿರ್ಬೇಕು. ಹೌದು. ಯಾಕಂದ್ರ ಗಂಡಗ ಹೆಂಡತಿ ಚಂದ ಇದ್ರು ಚಿಂತಿ, ಚಂದ ಇರ್ಲಿಲ್ಲ ಚಿಂತಿತ್ತ. ಒಟ್ಟ ಚಿಂತಿನ ಚಿಂತೆ ಅವಂಗ. ಕಪ್ಪಿತ್ತಪ್ಪ ಅಂದ್ರೆ ಚಿಂತಿ ಇರಂಗಿಲ್ಲ. ಹೌದು. ಹೌದಿಲ್ಲ? ಹೌದು. ಊಟದಾಗ ತುಪ್ಪಿತ್ರ ಶಾರ್ಪ್ ಆಗ್ತದ ತಲಿ. ಹೌದು. ಜಗಳದಾಗ ಗಪ್ಪಿರ್ಬೇಕು. ಇದೇ ಹಂಗ್ರಿ ಯಾನ ಆ ಕಡೆ ಅವ್ರು ಮಾತಾಡ್ಲಿಕ್ಕತ್ತಾರಲ್ಲ, ಹೌದಾ ಹಂಗಾಯ್ತು ಹಿಂಗಾಯ್ತು ಅಂತ ಮತ್ತೊಬ್ರು ವಿಷಯ ಇಲ್ಲಿ ಮಾತಾಡೋದ ಅಂತ ಜಗಳ ಬತ್ತಪ್ಪ ಅಂದ್ರೆ ಮೊದಲು ದೂರ ಇರ್ಬೇಕು. ಅದ್ರದಿಂದ ದೂರ ಇದ್ದು ಬಿಡುದು ನಾವೇ. ಗಪ್ಪಿರುದು. ಹೌದು. ಹೌದಿಲ್ಲ? ನಾವ್ ಯಾಕ ಗಪ್ಪ ಇದೀವಿ ಅಂದ್ರ ಯಾಕ್ರಿ ಒಂದು ಮಾತು ನೆನಪಿಗೆ ಬರ್ಲಿಕ್ಕತ್ತದ. ಹೆಂಗ್ರಿ ಮಾತಾ? ಯಾಕಪ್ಪ ಅಂತಾರ ಕತ್ತಿ ಹೇಳುದು ಬಾಳ ಬೇಡ. ಬಾಳ ಬ್ಯಾಡ್ರಿ ಯಾಕಂದ್ರ ಟೈಮ್ ಆಗ್ಯದ. ಹೌದು. ನೇರವಾಗಿ ಕತ್ತಿ ಹಚ್ಚಿರುವ ಮತ್ತ ವಿಷಯ ಮುಂದೆ ಹೋಗ್ತದ. ಹೌದು. ಹೌದಿಲ್ಲ? ಹೌದು. ಮೊನ್ನೆ ಇಲ್ಲೇ ಕುಂಬಾರಿ ಗೆಣಸಿದ್ದನ ಗುಡಿ ಮುಂದ ಹೌದಾ ವಿಷಯ ಹೊಂಡಿತ್ ನೋಡ್ಬೇಕಾರ. ಹೌದು, ಅದ ದೇವತೆಗಳು ಮತ್ತು ದೈತ್ರು ವಿಷಯದಾಗ ಅಲ್ಲಿ ವಿಷಯ ಇನ್ನಟ್ಟು ಮಾತಾಡಬೇಕನ್ನೋ ಹಂಬಲಾಗಿತ್ತು ನಮಗ. ಹಂಗಿತ್ತು ಸ್ಟೇಜ್ ಅದು. ಹಂಗ ಸ್ಟೇಜು ಇತ್ತು, ಹಂಗ ಅಪೋಸ್ ಪಾರ್ಟಿ ಅವ್ರ ರಂಗ್ ಹಂಗ ಏರಿತ್ತದ. ಹೌದು. ಹೌದು. ಇಲ್ಲಿ ಏನಾಗ್ಯದ ಗೊತ್ತ? ಎಲ್ಲಾ ವಿಷಯ ಮಣ್ಣು ಪಾಲಾಗ್ಯದ. ಮಣ್ಣು ಪಾಲಾಗಿ ಹೋಯ್ತು. ಮತ್ ಎಲ್ಲಾ ವಿಷಯ ಹೋಗೈತಪ್ಪ ಅಂದ್ರೆ ಇಲ್ಲಿ ಏನು ಮಾತಾಡುವ ಅವಶ್ಯಕತೆ ಇಲ್ಲ. ಹೌದು. ಹೌದಿಲ್ಲ? ಹೌದು. ಅದಕ್ಕಾಗಿ ಬಾಳ ಯಾಕಂದ್ರೆ ಹೆಂಗ ಮಾತು ಬರ್ತದ ಗೊತ್ತನ? ಹೆಂಗ್ರಿ ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ, ಹೌದು. ಬಸಿರಾಗದ ಒಳ ಬಾಳ್ವೆ, ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಅಂತ. ಹೌದು. ಹೌದ್ರಿ ಹಿಂಗಂದ್ರೇನ್ರಿ? ಹೊಲದೊಳಗ ಗದ್ದೆದೊಳಗ ನೀರ್ ಇರ್ಬೇಕು, ಕೆಸರು ಇರ್ಬೇಕು. ಹೌದು. ಕೆಸರು ಇತ್ತಂದ್ರ ಭತ್ತ ಬೆಳಿತದ, ಅಲ್ಲಿ ಬೆಳಿ ಬರ್ತದ. ಬೆಳಿ. ಹೌದಿಲ್ಲ? ಹೌದು. ಮೊಸರು ಊಟದೊಳಗ ಮೊಸರು ಇತ್ತಂದ್ರ ಹೊಟ್ಟೆ ತುಂಬತದ, ತಂಪಾಗ್ತದ, ಆನಂದ ಆಗ್ತದ. ಬೇಕೇ ಅಲ್ರಲ್ಲ ಕೆನಿ ಮೊಸರ. ಹೌದು. ಹೌದು. ಮನೆಯೊಳಗ ಹೆಂಡ್ತಿದ್ರಪ್ಪ ಅಂತಂದ್ರ ಆಕೆ ಗರ್ಭ ಧರಿಸಲಿಲ್ಲಪ್ಪ ಅಂದ್ರ ಆಕೆಗೆ ಬೆಲೆ ಸಿಗುದಿಲ್ಲ. ಆಕೆಗೆ ಗರ್ಭ ಧರಿಸಿಲ್ಲ ಅಂದ್ರ ಮಾತ್ರ ಆಕೆಗೆ ಬೆಲೆ ಸಿಗ್ತದತ್ತ. ಹೌದು. ಹಂಗ ಎರಡೋ ಮೇಳಗಳ ಕುಡ್ಸ್ಯಾರಪ್ಪ ಅಂದ್ರ ವಿಷಯ ಹೊಂಡ್ರ ಮಾತ್ರ ಈ ಸಭಕ್ ಬೆಲೆ ಎತ್ತ ಬಂಧುಗಳು, ಈ ಸಭಕ್ ಬೆಲೆ ಎತ್ತ. ಹೌದಾ? ಹೌದಿಲ್ಲ? ಹೌದು. ಇವತ್ತು ಹೆಂಗ ಆಗ್ಲಕತ್ತದ? ಹೆಂಗ್ರಿ ಅದ ಏನೇನೋ ಮಾಡಿದಂಗ ಆಗ್ಲಕತ್ತದ. ಹೌದು. ಅಪ್ಪಾಜಿಗಳ ದೊಡ್ಡವ್ರದಾರ ಹೇಳ್ತಿರು ಏನತ್ತ? ಇವ್ರ ದನಿ ನೋಡಿ, ಇವ್ರ ದನಿ ಅತ್ತ. ಮುಗುಳಾಳ ಸುಮಿತ್ರ ಡೊಳ್ಳಿನ ಪದ ಹಾಡ್ಲಿಕ್ಕತ್ತಾಳ, ಸೋಬಾನ ಪದ, ಡಪ್ಪಿನ ಪದ ಅಲ್ಲಿ ಹಿಂಗ ಹಿಡ್ಕೊಂಡು ಅವ್ರ ಏನಾಗ ಹಾಡಿದ್ರು ಟಿವ್ ಎಲ್ಲ ಹಂಗ ಗುಡದ ಮಾಡ್ತಾರಲ್ಲ, ಹಂಗ ಹಾಡತಿಲ್ಲ. ಎರಗಟ್ಟಿ ಕ್ರಾಸ ಪ್ರಾಸ ತ್ರಾಸ ಆ ಕಡೆ ತಗೊಂಡ್ ಗುಡ್ಡು ಕೋರಿ ನೀವತ್ತ. ಆ ಎಲ್ಲ ಮರ ಮನಿನ ಗೊತ್ತಿಲ್ಲ ಮುತ್ತನ್ನ ಹಾಳಿ ನಿನಗೆ ಸಿರಿ ಉಡಿಸ್ಯಾಳ ನೋಡ. ಇವ ಏನ್ ಮುತ್ತೋಣ ಟಿವ್ ಮಾಡ್ತಿದ್ ನೋಡ್ರಿ. ಆ ಎಲ್ಲ ಮನಸ್ಸು ಮಾಡಿದ್ರಿ ಇವನು ಕೈಯಾಗೆ ಕೊಡ್ತಾಳ ಟೂ ಮಾಡ್ಕೊತೀನಿ ಹೊಕ್ಕ ನೀವ. ಅದಕ್ಕ ಹೌದು. ನಾನೇ ಶ್ರೇಷ್ಠ ಎಂದು ಮೆರಿಬ್ಯಾಡೋ ಮರ್ತಕ್ಕ ದುಷ್ಟರ್ನ ಮರ್ದಿಸಾಳು ಅಕ್ಕ ಮಾಯಕ್ಕ. ಹೌದು. ಹೌದು. ನಾನೇ ಶ್ರೇಷ್ಠ ಎಂದು ಮೆರಿಬ್ಯಾಡೋ ಮರ್ತಕ್ಕ ದುಷ್ಟರ್ನ ಮರ್ದಿಸಾಳು ಅಕ್ಕ ಮಾಯಕ್ಕ. ಹೌದು. ನಾನಾ ಎಂದು ಕಳ್ಕೊಂಡಿ ಗಂಡೆನ್ನುವ ಹಕ್ಕ, ಸೀರೆ ಉಡಿಸಿ ಕುಣಸಾಕತ್ತೇಳು ಸೌದತ್ತಿ ಎಲ್ಲವ ಕುಣುಕುಣ ನಕ್ಕ. ಹೌದಾ? ಹಿಂಗ ಹೇಳ್ಬೇಕು ಮಾತಾ. ನೀವ್ ಯಾನಾರ ಮಾತ ಹಿಂಗ ನೀವ್ ಎಲ್ಲ ಮುನುಗುಡಿ ಕಡೆ ಹೋಗ್ರಿ, ಸೌದತ್ತಿ ಕಡೆ ಹೋಗ್ರಿ. ಅವು ಸೌದತ್ತಿ ಬಾಳ ದೂರ ಇಲ್ಲ ನನಗ, ನಾವ್ ಆ ಕಡೆ ಹೋಗ್ಬೇಕು. ಸೌದತ್ತಿ ಸಮೀಪದವ್ರ ಅದೇವ್ ನಾವು. ಅಕ್ಕಿನ ಮಾರು ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಬೇಡ್ರಿ. ನೀವ್ ಯಾನ ಹಾಡ್ತಿರ್ಲ ಅನ್ನೋ ರಾಮ ಪರಶುರಾಮ ಅಂತೇನು ಹಾಡ್ತಿರ ಅವ್ರು. ಇಲ್ಲ ಅವ್ರು ಕುಡ್ದು ಹಾಡಾಕತ್ತಿದ್ರಿ. ಯಾನಂತ ಏನು ಬೇರೆ ಬೇರೆ ಹಾಡತ್ತಿರ ಅವ್ರ ಪುಂಡ ಪರಸ ಯಾನ್ ಹಾಡ್ತಿರ್ಲ. ನಮ್ಮಲ್ಲಿ ಗೀಗಿ ಪದನೂ ಹಾಡ್ತೀವಿ, ಜಾನಪದ ಹಾಡ್ತೀವಿ, ಹೌದು, ಡೊಳ್ಳಿನ ಪದಾನು ಹಾಡ್ತೀವಿ, ಹೌದು, ಭಜನಾ ಪದಾನು ಹಾಡ್ತೀವಿ, ಸೋಬಾನ ಪದಾನು ಹಾಡ್ತೀವಿ. ಎಲ್ಲಾ ತರ ಇರುವೆ ಅಲ್ರಿ ನಾವ್ ಏನ್ ಹಾಡಕ್ ಬಂದಿವಿ ಇಲ್ಲಿ? ಹೌದು, ಡೊಳ್ಳಿನ ಪದ. ಡೊಳ್ಳಿನ ಪದ ಅಷ್ಟೇ. ಡೊಳ್ಳಿನ ಪದ ಅಂತ ಗಂಡಸರು ಹಾಡಿದಂಗಿರ್ಬೇಕು. ಡೊಳ್ಳಿನ ಪದ ಅಂದ್ರ ಅದಕ್ಕೊಂದು ಬೆಲೆ ಸಿಗ್ತದ. ಕುತ್ತಂತ ಮಂದಿ ಹೌದು ಹೌದಂತ ತಲೆ ತೂಗಿರ್ಬೇಕು. ಹೆಣ್ಮಕ್ಳ ಗತಿ ಹಾಡೋದಲ್ಲ, ನಮ್ಮ ಹುಡುಗ ಗತಿ ಹೆಣ್ಮಕ್ಳ ದನಿ ಐತೆ. ನಿಮ್ ದನಿಯಾರ ಏನ್ ಚಂದ ಐತಿಪ್ಪ? ಗಂಡಸರು ಹುಸುರು ಐತಿ ನಿಮ್ದ. ಇಲ್ಲ, ಅವ ಹೇಳ್ದನ್ರಿ ಮಾರಾಯರು, ನಿಮ್ ಊರಿಗೆ 10 ವರ್ಷದ ಹಿಂದೆ ಬಂದಿನಿ, ನೀನು ಪದ ಕೇಳಕತ್ತಿ ಮಾರಾಯನ 10 ವರ್ಷ ಆಯ್ತು, ನಾ ಹಾಡ್ಲಕತ್ತಿ 12 ವರ್ಷ ಆಯ್ತು. ಅವೇ ಪದಗಳು ಹಾಡ್ತೀವಿ, ಅದೇ ಪದಾನ ಹಾಡ್ತೀನಿ. ಅದೊಂದು ಹಾಡಿದ್ ನೋಡ್ರಿ, ಸುಳ್ಳೆ ಮಾಡಿ ನಮ್ ಹುಡುಗ ಹಾಡಕತ್ರ ನೀನು ಬಾಳ ಸಹಿ ಮಾಡ್ತಾನವ. ಮತ್ ಯಾಕ
ಅಪ್ಪದಾನ ಎಟ್ಟೆಯಲ್ಲಿ ಅಪ್ಪ ಕಿಮಾತ್ ಕೊಡ್ಬೇಕಂತ ಬಿಡ್ಲಾಕತ್ತೇವ ನಮ್ಮ ಅಷ್ಟೇ. ಹುಡುಗ ಕಿಮ್ಮತ್ ತಮ್ಮ ಯಾನ್ ಮಾತು ನಮ್ಮ ಅಪ್ಪನಿಗೆ ಇವತ್ತು ನಿಂದು ಮರ್ಯಾದೆ ಹೋದ್ರು ನಂದು ಹೋದಂಗ, ಹೌದು, ನಂದು ಹೋದ್ರು ನಮ್ಮ ಅಪ್ಪಂದು ಹೋದಂಗ. ಹಿಂಗ ತಿಳ್ಕೊಬೇಕು ನಾವ್ ಅದನ್ನ. ತಿಳ್ಕೊಂಡ ಸುಮ್ ಇರ್ರಿ, ಹೌದಿಲ್ಲ? 10 ವರ್ಷ ಆಯ್ತಪ್ಪ. ಇರ್ಲಿ, ಇನ್ನೊಂದು ಮಾತು ಪ್ರಶ್ನೆ ಕೇಳ್ರಿ ಅವ್ರು. ಏನ್ರಿ ಅವ ಮಾತಾ? ಯಾನ್ ಕೇಳಿದ್ರು? ಹೌದು, ಆ ಸೂರ್ಯನ ಬಗ್ಗೆ ಕೇಳಿರು. 6 ಶಾಸ್ತ್ರ 18 ಪುರಾಣ ಬುಕ್ ತಗೊಂಬಂದಾನ ಸಾಮಾನು ಮರಯ. ಅದೊಂದು ಮರಾಠಿ ಬುಕ್ ತಂದಾರ್ರಿ ಅವ್ರು. ನಿನ್ನ ಬರೀ ಎಲ್ಲಿ ಹೋದಲ್ಲಿ ಬರೀ ಅದೊಂದ ಬುಕ್ ತರ್ತಾರ ನೀವು ಸ್ಟೇಜಿಗೆ. ಹೌದು, ಇದನ್ನ ಬಿಟ್ಟು ಅಂದ್ರೆ ಬುಕ್ಕ ಇಲ್ಲಿ ಇವ್ರ ಕಡೆ ಇಲ್ಲ ಒಂದೆರಡು ಬುಕ್ಕ ಮಾಡ್ಯಾರ್ರಿ ಅವ್ರು. ಕರೆ ನೀವು ಬೇಕಾದ್ರೆ ನಿಮ್ ಫೋಟೋ ಹೊಡೆ ತೋರಿಸ್ತೀನಿ, ಏನ್ ಚಿತ್ರ ತೋರಿಸಿದ್ಲ, ಒಂದೇ ಬುಕ್ಕ, ಅದು ಮರಾಠಿ ಒಳಗೆ ಬರ್ತದ, ಅದು ನನ್ನ ಕಡೆ ಅದ. ಹೌದು, ಆದ್ರೆ ನಾವು ಕಣ್ಣಿದ್ದು ಕುಡ್ಡ, ಯಾಕಂದ್ರೆ ನಮ್ ಮರಾಠಿ ಬರುವುದಿಲ್ಲ. ಹೌದು, ಹೌದು. ನೀ ಯಾನ ಬುಕ್ ಐತಿರ ನಿಂದ, ಆಹಾ, ಆ ನಿಂದ ಇಟ್ಟು ದೊಡ್ಡ ಗ್ರಂಥ, ಆ 40 ವರ್ಷ ಅದೇ ಬುಕ್ನಾಗ ಬಂದಾರಿ ಇವ್ರು. ಆ ಗ್ರಂಥ ನನ್ನ ಕಡೆ ಅದ. ಬೇಕಾದ್ರೆ ನಾಳೆ ಮುಂದಿನ ಹಡಕಿ ಚಡ್ಚನಕ್ ಬಾ, ಹೌದು, ತಂದ್ ತೋರಿಸ್ತೀನಿ ನಿನ್ನ ಮುಂದ. ಅಲ್ಲಿ ನೋಡಾಕ್ರಿ. ಮತ್ತ ಹಂಗ ಮನಸ್ಸು ಮಾಡಿದಿನಪ್ಪ ಅಂದ್ರ ಆ ಗ್ರಂಥನಾಗೆಲ್ಲ ಕನ್ನಡ ಅನುವಾದ ಮಾಡಿಬಿಡು ಮಗಳನ್ನ. ಹೌದು, ಹೌದು. ಸುಮ್ಮ ಅದ ಕಡೆ ಲಕ್ಷ ಕೊಟ್ಟಿಲ್ಲ ನಾವ. ಹಾ, ನಮ್ಮ ಕನ್ನಡ ಬುಕ್ನಿ ಸಾಕಷ್ಟು ಅದಾವ, ಸಾಕಷ್ಟು ಅದಾವ್ರಿ ಇವ. ಹೌದಿಲ್ಲ? ಹೌದು, ಅದಕ್ಕಾಗಿ ಇನ್ನೊಂದು ಮಾತು ಕೇಳಿದವರು, ಹಾ, ಹುಲಜಂತಿ ಮಾಳಿಂಗರಾಯ ಹೌದು, ಸಿರಡೋನ ಮಟ್ಟದಾಗ ಹುಲಿಗಿನ್ನ ಉಣಿಸಿರ, ಹಾ, ಹುಲಜಂತಿಗೆ ಯಾಕ ಹುಲಿಜಂತಿ ಅಂತ ನಾಮಕರಣ ಮಾಡಿರಿ ಅತ್ತ. ಹೌದಿಲ್ಲ? ಜತ್ತಿ ನಾರಾಯಣಪುರ ನಾಮ ಅಳಕಿಸಿ ಹುಲಿಜಂತಿ ಯಾಕೆ ಮಾಡಿರಿ? ಹುಲಿ ಮುಖದಗಸಿ ಯಾಕೆ ಕಟ್ಟಿರಿ? ಅಲ್ಯಾಕ ಕಟ್ಟಿರಿ? ಹೌದು, ಹುಲಿಜಂತಿ ಹುಲಿಗಿನ್ನ ಉಣಿಸಿದ್ದೆ ಅಲ್ಲಿ ಸಿರಡೋನ. ಸಿರಡೋಣ ನೀವು ಹುಲಿ ಜಯಂತಿ ಹುಲಿಜಂತಿ ನಾಮಕರಣ ಇಟ್ಟದ್ ಹುಲಿಜಂತಿ ಗ್ರಾಮಕ್ಕ, ಅಲ್ಲಿ ಜತ್ತಿ ನಾರಾಯಣಪುರಕ್ಕ. ಹೌದು, ನೀ ಏನ್ 40 ವರ್ಷ ಹಾಡಿದಿಲ್ಲ, ಹಾ, ನೀ 40 ವರ್ಷದಾಗ ನೀ ಏನ್ ಹಾಡಿದಿಲ್ಲ, ಹಾಡಿಕೆ ಮಾಡಿ ಇದ್ದು ಸತ್ತಂಗ. ನೀ ಇದ್ದು ಸತ್ತಂಗೆ ಇವರು. ಹುಲಿಜಂತಿ ಗ್ರಾಮ ಅಂತ ಹೆಸರು ಅಲ್ಲೇ ಬಾಜುಕ್ ಬಾಳ 10 ಬೇಡ 15 ಕಿಲೋಮೀಟರ್ ಐತಿ ಹುಲಿಜಂತಿಗೆ ಉಮ್ಮದಿಗೆ. ಹೌದು, ಹುಲಿಜಂತಿ ಗ್ರಾಮ ಅಂತ ಹೆಸರು ಹೆಂಗ ಬತ್ತ ಅನ್ನೋದು ವಿಷಯ ನಿನಗೂ ಕೂಡಿಲ್ಲದ್ರ ಹುಟ್ಟಿದ್ ಅದಕ್ಕ ನೀ ಸುಮ್ಮ ಸತ್ತು ಬಿಡ್ರಟ್ಟೇನ. ಇಲ್ಲ 40 ವರ್ಷ ಹಿಂಗೆ ಹಾಡ್ಕೊತ ಬಂದಾರ ಇವರು. ಹಿಂಗೆ ನಿಮ್ದು. ಹೌದು, ಮನುಷ್ಯ ಹೆಂಗಿರ್ಬೇಕು ಗೊತ್ತಾನ? ಹೆಂಗ್ರಿವ? ಸತ್ರು ಇದ್ದಂಗಿರ್ಬೇಕು, ಸತ್ರು ಇದ್ದಂಗಿರ್ಬೇಕು, ಸತ್ರು ಇದ್ದಂಗಿರ್ಬೇಕು, ಇದ್ದು ಸತ್ತಂಗಿರಬಾರದು, ಇದ್ದು ಸತ್ತಂಗಿರಬಾರದು. ಹೌದು, ನೀವು ಇದ್ರ ಕರೆ ಇದ್ದು ಸತ್ತಂಗಿದಿರಿ ನೀವು. ಇದ್ದು ಸತ್ತಂಗೆ. ಹೌದಿಲ್ಲ? ಹೌದು, ಹುಲಿಜಂತಿ ಹುಲಿ ಜಯಂತಿ ಮಾಡ್ಯಾನವ. ಹುಲಿ ಜಯಂತಿ ಒಳಗ ಹುಲಿ ಜಯಂತಿ ಮಾಡ್ಯಾನ. ಸಿರಡೋನ ಮಠದಾಗ ಗುರು ಬೀರಪ್ಪಗ ಹುಲಿಗಿನ್ನ ಉಣಿಸ್ಯಾನ. ಹುಲಿ ಜಯಂತಿ, ಹುಲಿ ಜಯಂತಿ ಆಚರಣೆ ಮಾಡಿದ್ದ ಜತ್ತಿ ನಾರಾಯಣಪುರದಾಗ. ಜತ್ತಿ ನಾರಾಯಣಪುರ ಸದ್ಯ ಹುಲಿ ಜಯಂತಿ ಅಂತಾರ ಅಲ್ಲಿ, ಅದಕ್ಕೆ ಹುಲಿ ಜಯಂತಿ ಆಯ್ತು. ಹೌದು, ಆಚರಣೆ ಅದು ಗೊತ್ತಿಲ್ಲ. ಏನ್ ಗಂಟು ಬಿದ್ರು ಯಪ್ಪ. ಇವ್ ಇನ್ನೊಂದು ಮಾತು ಹೇಳ್ತಾನ, ನಿಮ್ಮ ಅಪ್ಪಗಳತ್ತ ನಮ್ಮ ಅಪ್ಪಗಳತ್ತ, ನಿಮ್ಮ ಅಪ್ಪಗಳಿಗೆ ಸೊನ್ನಾರಸಿದ್ದ ಗುರು ಅದ, ಬೀರಪ್ಪ ಗುರು ಅದ, ರೇವಣ ಸಿದ್ಧ ಹೆಂಗ ಜಗದ್ಗುರು ರೇವಣ ಇಲ್ಲಿ ರೇವಣ ಸಿದ್ಧ ಇವ್ರನ್ನೇ ಕೇಳಕೊ ಹೇಳ್ತಾರ ಅವ್ರು ನಿನಗ. 18 ಪಗಡಿ ಎಲ್ಲಿ ಹೇಳ್ತಿದ್ರಲ್ಲ ಏನಂತೇಳಿ, ಸೂರ್ಯನ ಗುಡಿ ಎಲ್ಲಿ ಮಗ ಮೈಕ್ ತಗೊಂಡ್ ಹೇಳಕತ್ತಾನ. ಅಲ್ಲ ಮಗನ ನೋಡಿ ಹೇಳ್ತೀನಿ ಕೇಳೋ, ನಿಮಗ ನಾಳೆ ನಾವೇ ಆಗವ್ರ ಹೆಣ್ಮಕ್ಳ. ಹೌದು, ಗಂಡ ಮಕ್ಳ ಆಗುದಿಲ್ರಿ. ಗಂಡ್ಮಕ್ಳು ಸುಮ್ಮ ಆಗಳೇ ಕೂತಿದ್ರಲ್ಲ ಅವ್ರು. 10 ರೂಪಾಯಿ ಅಂದ್ರೆ ಹೆಣ ಚಂದ ಮಾಡ್ರ ಹೆಣ್ಮಕ್ಳ ಇಲ್ರಿ. ಹೌದು, ಹೆಣ್ಮಕ್ಳ ಇವೇನು ಮೂಗು ಮುಸ್ಕೊಂಡ್ ಕೂತಿರ್ತಾನ ನಿನ್ನ ಮಗ. ಆಗಳೇ ಕೂತಿದ್ದಿಲ್ಲ ನೋಡ್ರಿ ಮಾರಾಯ ಹಂಗ. ಅದಕ್ಕಾಗಿ ಹೌದು, ನಿಮ್ ಮಗಳ ಕಡೆ ಆದ್ರ ಒಂದಿಟ್ ನಮ್ಮವ್ವ ನಮ್ಮ ಅಪ್ಪನ ಅಂತೇಳಿ ನಮಗೂ ಕಳ್ಳ ಹರಿತದ. ಇಲ್ಲ ಚಂದಾಗಿ ನಿನ್ನ ಇವ್ ಹೇಳ್ತ ಮಗ ಅವಸರು ಮಾಡಿ ಲವ್ ಟಿಟ್ಟಿಗಿಟ್ರತ್ತೇಳಿ ಸೂರ್ಯನ ಗುಡಿ ಹೇಳಕತ್ತಾನ. ಹೌದು, ಹೌದಿಲ್ಲ? ಅಂತ ಯಾಕಪ್ಪ ಅಂದ್ರ ಬುಕ್ಕಿನೊಳಗನೆ ಬೇರೆ ಐತಿ, ನೀವು ನೋಡಿ ಬಂದದ್ ಹೇಳ್ಯಾರ. ಓಡಿಸೋದಾಗ ಆದ್ರೆ ಇವ್ರು ಹೇಳ್ಯಾರ ಕರೆ ಅವ್ರೇನ್ ಹೇಳಿಲ್ಲ. ಇಲ್ಲ, ಅವ್ರು ಕುತ್ತವ್ರ ಬಾಯಿಲೆ ಕೇಳ್ಕೊಂಡ್ ಹೇಳವ್ರ ಅವ್ರು. ಕೊತ್ತಾರ ಇವ್ರು ಇಂಥವ್ರ ಬೈಲಿ ಕೇಳ್ಕೊಂಡ್ ಅವ್ರು. ಹೌದಿಲ್ಲ? ಹೌದು, ಯಾಕಪ್ಪ ಇನ್ನೊಂದ್ ನಿಮ್ಮ ಅಪ್ಪಗ ಸೊನ್ನಾರಸಿದ್ದ ಯಾಕ ಗುರು ಅದ, ಬೀರ್ ದೇವ್ರ ಯಾಕ ಗುರು ಅದ. ಹೌದು, ಹೌದಿಲ್ಲ? ಯಾಕಪ್ಪ ಅಂದ್ರ ಕೈಲಾಸದ ರೇವಣ ಜಗತ್ ಗುರು ಅಂತೇಳಿ ಯಾಕ ಅಂದ್ರು. ಯಾಕಂದ್ರ ಅಂತ ಕೇಳ್ತಾರ. ಬಾಳ ಏನಾದ್ರೊಳಗ ಅರ್ಥ ಇಲ್ಲ. ಏನ್ರಿ? ಜಗತ್ತಿಗೂ ರೇವಣ ಸಿದ್ಧನ ಮೊದಲ ಕೈಲಾಸದೊಳಗ ರೇಣುಕಾಚಾರ್ಯ ಮೊದಲ ಕೈಲಾಸದೊಳಗ ಶಿವನ ಸಭೆ ನಡೆದಂತ ಸಂದರ್ಭದಾಗ ಏನಾಯ್ತು? ರೇಣುಕಾಚಾರ್ಯರ ಕಾಲ ದಾರುಕ ಮುನಿಗೆ ಬಡದಿತ್ತು. ದಾರುಕ ಋಷಿಗಳಿಗೆ ದಾರುಕ ಮುನಿಗೆ ಬಡದ ಕೂಡಲೇ ದಾರುಕ ಮುನಿ ಮುಖ ಸಪ್ಪ ಮಾಡ್ಕೊಂಡು ಮೂಲ್ಯಾಗ ಕೂತಿದ್ದ. ಪರಮಾತ್ಮ ಕೇಳ್ತಾನ ದಾರುಕ ಮುನಿಗೆ, ಏನಂತ? ಅಲ್ಲೋ ಮುಖ ಸಪ್ಪ ಮಾಡ್ಕೊಂಡು ಯಾಕೆ ಕೂತಿ ಅಂತ ಕೇಳಿದಾಗ, ರೇಣುಕಾಚಾರ್ಯ ನನಗ ಕಾಲ ಬಡಿಸ್ಯಾನಂತ ಹೇಳಿದಾಗ, ಹೌದು, ಇದೇ ಒಂದು ಒಳ್ಳೆಯ ಸಂದರ್ಭ ಅಂತ ನೀವು ಮರ್ತಕ್ಕೆ ಕಳಿಸಬೇಕು. ಕಳಿಸಬೇಕು. ಮಾನವ ಕುಲವನ್ನು ಉದ್ಧಾರ ಮಾಡ್ಲಿಕ್ಕೆ
ಅವನ್ನ ಮಾನವ ಕುಲವನ್ನ ಜಗತ್ತನ್ನ ಕಲ್ಯಾಣ ಮಾಡ್ಕೋಗೋಸ್ಕರ, ಜಗತ್ತು ಉದ್ಧಾರ ಮಾಡೋ ಸಲುವಾಗಿ, ಜಗತ್ತು ಉದ್ಧಾರ ಮಾಡೋಗೋಸ್ಕರ ರೇಣುಕಾಚಾರ್ಯನ ಮರ್ತಕ ಕಳಿಸಬೇಕು ಅಂತ ತಿಳ್ಕೊಂಡು ಹೌದು ಪರಮಾತ್ಮ ರೇಣುಕಾಚಾರ್ಯ ಹೇಳ್ತಾನ, ಏನತ್ತ ಇನ್ನು ಮೇಲ್ಪಟ್ಟು ನೀ ಇಲ್ಲಿರಬೇಡ, ಮರ್ತ್ಯ ಮಂಡಲದಲ್ಲಿ ಸೋಮೇಶ್ವರ ಲಿಂಗದಾಗ ಉದ್ಭವವಾಗಿ ಜಗತ್ತು ಕಲ್ಯಾಣ ಮಾಡಿ ಅಲ್ಲಿ ನಿನ್ನ ಹೆಸರು ಉಳಿತದ. ಜಗತ್ತು ಕಲ್ಯಾಣ ಮಾಡಿದಪ್ಪ ಅಂದ್ರೆ ಜಗತ್ತು ಗುರುವಾಗಿ ನೀವು ಉಳಿತಿದಿ ಅಂತ ಪರಮಾತ್ಮ ಕೈಲಾಸದಲ್ಲಿ ಆಶೀರ್ವಾದ ಮಾಡ್ಯಾನ ರೇವಣ ಸಿದ್ಧಗ. ಹೌದು ಹೌದು, ಇದು ಕೈಲಾಸದಿಂದ ಬಂದಂತ ಮಾತ. ಹೌದಿಲ್ಲ? ಹೌದು, ಜಗತ್ತು ಕಲ್ಯಾಣ ಮಾಡಿರ್ತಕ್ಕಂತ ಗುರು ಇವ, ಜಗದ್ಗುರು. ಜಗದ್ಗುರು. ಹೌದು ಹೌದಿಲ್ಲ? ಹೌದು, ಇವತ್ತು ನಾವು ಕುಂಬಾರಿ ಗ್ರಾಮಕ್ಕೆ ಬರ್ಬೇಕಾದ್ರೆ ನಮಗ್ ಹಾದಿ ಗೊತ್ತಿಲ್ಲ ಅಂದ್ರ ಕುಂಬಾರಿಗೆ ಹೋಗ್ಬೇಕಾರೆ ಹೆಂಗ್ರಿ ಅಂತ ಒಬ್ಬರನ್ನ ಕೇಳಿದಪ್ಪ ಅಂದ್ರ ಹಿಂಗ್ ಹೋಗ್ರಿ ಅಂತ ರೂಟ್ ಹೇಳಿರಪ್ಪ ಅಂದ್ರ ಅವನು ನಮಗ ಗುರುವನೇ, ಅವನು ಒಬ್ಬ ಗುರುನೇ. ನಮಗ ಗೊತ್ತಿರ್ಲಾರ್ದಂತದ ಹಾದಿ ತೋರಿಸಿದಂದ್ರ ಅವನು ನಮಗ ಗುರುವನೇ. ಒಂದು ಗೊತ್ತಿಲ್ಲಾರ್ದು ಹೇಳಿದ್ರೆ ಅವನು ಗುರುನೇ. ನಮ್ಮ ಮನೆ ದೇವರು ಸೊನ್ನಾರಿಸಿದ್ದ. ಹೌದು, ನಮ್ಮ ಮನೆ ದೇವರು ಸೋನಾರಿಸಿದ್ದ, ಮನೆ ಗುರು ಅವ ಸೊನ್ನಾರಿಸಿದ್ದ. ಹೌದು ಹೌದಿಲ್ಲ? ಇವ ಜಗತ್ತ ಕಲ್ಯಾಣ ಮಾಡಿರ್ತಕ್ಕಂತ ಗುರು ಜಗದ್ಗುರು. ಇವ ರೇವಣ ಸಿದ್ಧ, ರೇವಣ ಸಿದ್ಧ. ಹೌದು. ಇವ ಬೀರಪ್ಪ ಗುರು ಏನದಲ್ಲ, ಆಹಾ, ಇವ ಮಾಳಿಂಗರಾಯ ಪಡ್ಕೊಂಡ ಗುರು ಇವ. ಇವ ಮಾಳಿಂಗರಾಯ ಗುರು. ಹೌದು ಹೌದು, ಈಗ ನಾವು ಗುರುಗಳು ಮಾಡ್ಕೊ ಇವತ್ತ ಲಿಂಗ ದೀಕ್ಷೆ ತಗೋ, ನಮಗೂ ಗುರುಗಳು ಸಾಕಷ್ಟು ಮಂದಿ ಬರ್ತಾರೆ. ಯಾಕಂದ್ರೆ ಇವತ್ತು B.Ed ಮಟ್ಟ ಸಾಲಿ ಕಲ್ತೀನಪ್ಪ ಅಂದ್ರ ಹೌದು, ಪ್ರೈಮರಿ ಒಳಗೆ ಬೇರೆ, ಹೈಸ್ಕೂಲ್ದಾಗ ಬೇರೆ, ಹೌದು, ಕಾಲೇಜ್ದಾಗ ಬೇರೆ, ಹಿಂಗ ಬ್ಯಾರೆ ಬರವ್ರಿ. ಡಿಗ್ರಿ ಒಳಗೆ ಬೇರೆ ಬೇರೆ ಗುರುಗಳು ಬರ್ತಾವ. ಅವರೆಲ್ಲ ನಮ್ ಗುರುಗಳೇನಿ. ಅವರೆಲ್ಲ ಗುರುನೇ. ಲಾಸ್ಟಕ್ಕ ನಮಗ ಮುಕ್ತಿ ಮಂದಿರ ಸಿಗಬೇಕಂತ ದೀಕ್ಷಾ ತಗೋತಿ, ಅವನು ಒಬ್ಬ ಗುರುನೇ ನಮ. ಅವನು ಒಬ್ಬ ಗುರುನೇ. ಯಾಕ ನಾವು ಹುಡುಕ್ಯಾಡಿ ಆ ಗುರುವಿನ ಮಾಡ್ಕೋಬೇಕಾಗ್ಯದ. ನಾವು ಮಾಡ್ಕೋಬೇಕಾಗ್ಯದ. ಹಂಗ ಮಾಳಿಂಗರಾಯ ಬೀರಪ್ಪನ ಹಂಗ ಹುಡುಕ್ಯಾಡಿ ಮಾಡ್ಕೊಂಡ ಗುರುವಿನ ಮಾಡ್ಕೊಂಡ, ಇವ್ ಪಡ್ಕೊಂಡ ಗುರು ಇವ. ಇದು ಪಡ್ಕೊಂಡು ಗುರುವ ಬೀರಪ್ಪ. ಅವ ರೇವಣ ಸಿದ್ಧ ಜಗತ್ತಕ್ಕೆ ಗುರುವ. ಹೌದಿಲ್ಲ? ಹೌದು. ನಿಮಗೂ ಯಾಕ ನೀವು ಒಡೆಯರದಿರಪ್ಪ ಅಂದ್ರೆ ನಿಮ್ಮ ಮಲಕಾರಿಸಿದಟ್ಟೆ ಗುರು ಇಲ್ಲ. ಆಹಾ, ನಿಮಗೂ ಅಮೋಘಸಿದ್ದು ಗುರು ಅದಾನ, ಸೋಮಲಿಂಗನು ಗುರು ಅದಾನ. ಇರವ್ರಲ್ಲವ ನೀ ಮಾರಾಯರ, ನೀ ನಮ್ಮಪ್ಪ ಹಿಂಗ, ನಿಮ್ಮಪ್ಪನ ಉತ್ತಾರ ಹಿಂಗ, ನಮ್ಮಪ್ಪ ನಿಮ್ಮಪ್ಪ ಅಂತೇಳಿ ಭೇದ ಮಾಡಿದವ್ರಿಗೆ ಆಹಾ, ಬಸವಣ್ಣವ್ರ ಮಾತು ಹೇಳಿರತ್ತ, ಏನತ್ತ? ಇವ ನಾರವ ಇವ ನಾರವ ಇವ ನಾರವ ನೆಂದೆನಿಸಯ್ಯ, ಹೌದು, ಇವ ನಮ್ಮವ ಇವ ನಮ್ಮವ ನಮ್ಮವ ನೆಂದೆನಿಸಯ್ಯ, ಆಹಾ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದನಿಸಯ್ಯ ಅಂತೇಳಿ ಮಾತು ಹೇಳಿರು. ಹೌದು, ಬಾಳ ಚಂದ ಹೇಳಿರಿ ಅವ ಮಾತ. ಹೌದಿಲ್ಲ? ಹೌದು, ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ, ನಮ್ಮ ಅಪ್ಪ ನಿಮ್ಮ ಅಪ್ಪ ಅನ್ನೋರಿಗೆ ಮಾತು ಹೇಳ್ಯಾರಿ. ಅದನ್ನು ಜಾತಿ ನೋಡ್ಲಿಲ್ಲ ಅವ್ರು ಶರಣರಲ್ಲ. ಜಾತಿ ನೋಡ್ಲಿಲ್ಲ. ಹೌದು, ಜಾತಿ ಹೀನ ನಮನೆ ತಾ ಜ್ಯೋತಿ ಹೀನವೇ, ಹಾ, ಜಾತಿ ವಿಜಾತಿ ಎನ್ನಬೇಡ, ದೇವ ದೊಲಿದಾತನಿ ಜಾತ ಸರ್ವಜ್ಞ ಅಂತ ಹೇಳಿದ್ರು. ಹೌದ್ ಹೌದ್ರಿವ. ಹೌದಿಲ್ಲ? ಹೌದು, ನೀವು ನಮ್ಮ ಅಪ್ಪತ್ತ ಸರೂರ್ ಗುಡುಗ ಸರೂರದವ್ರು ನಾವು ಬೀಗತಾನ ಮಾಡ್ತೀವತ್ತ. ನೀವು ಯಾರಿಗಾರನ ಬೀಗತಾನ ಮಾಡ್ಕೊಂಡು ನಿಮ್ಮದ ಸಾಲಿ ಒಳಗೆ ಏನ್ ಬರಸ್ತೀರಿ? ನೀವು ಕುರುಬ್ರತ್ರ ಬರಸ್ತೀವಿ, ಒಡೆಯರತ್ರ ಬರಸ್ತೀರ? ಏನು ಬರಸ್ತೀರಿ? ಮತ್ತ ನಿಮ್ಮ ದೇವ್ರು ಹೇಳುರತ್ತನ. ಹಾ, ನಿಮ್ ದೇವ್ರಗಳು ಒಟ್ಟು ಹೇಳುರತ್ತವ. ಒಂದು ಮಾತು ಹೇಳ್ತೀನಿ, ನಿಮ್ಮ ದೇವ್ರು ಹೇಳುರತ್ತೇಳಿ ಹೇಳಕತ್ತಿಲ್ಲ. ಹೌದು, ಇದೇಗ ನಿಮ್ಮ ಬಾಯಲ್ಲಿ ನೀವೇ ಮಾತಾಡಿರಿ. ಏನತ್ತ? ಏನಂತೇಳಿ ಮಾಧುಲಿಂಗ ಪ್ರಸಾದ ಗಂಟ ಒಯ್ಲಿಕ್ಕತ್ತಿದ್ದ. ಹಾ, ಅವಾಗ ಔದು ಸಿದ್ಧ ಬಿಳಿಯಾಣ ಸಿದ್ಧ ಹಿಂದಿಂದ ಬೆನ್ ಹತ್ತಿದ್ರು. ಹೌದು, ಹೌದಿಲ್ಲ? ಹೌದು, ಬಿಳಿಯ ಆ ಮಾಧುಲಿಂಗ ಓಡುವಂತ ಸಂದರ್ಭದಾಗ ಆಹಾ, ಮಾಳಿಂಗರಾಯ ತಡದ ಮಾಧುಲಿಂಗನ. ಮಾಳಿಂಗರಾಯ ತಡದ. ನಮ್ಮಪ್ಪ ಮಾಧುಲಿಂಗನ, ಮಾಳಿಂಗರಾಯ ತಡದ. ನಮ್ಮಪ್ಪ ಮಾಳಿಂಗರಾಯ ತಡದ. ಹೌದು, ಹೌದಿಲ್ಲ? ಹಾ, ಅವಾಗ ನಮ್ಮಪ್ಪ ಮಾಳಪ್ಪ ಹೇಳ್ತಾನ ಮಾಧುಲಿಂಗಗ. ಏನತ್ತ? ಮಾಧುಲಿಂಗ ಹೇಳ್ತಾನ ಆಹಾ, ಏನಂತೇಳಿ, ಏನತ್ತ? ನನ್ನ ತಡಿಬೇಡ, ನನ್ನ ತಡಿಬೇಡ. ನನ್ನ ಹಿಂದ ನನ್ನ ತಮ್ಮಗಳು ತಡಿಯಾಕತ್ತಾರ, ಬರ್ತಾರ ಮಾಳಪ್ಪ, ಆಹಾ, ಅವ್ರಿಗೆ ತಡಿ, ನಾ ಹೋಗ್ತೀನಂದ. ಹೌದು, ಹೌದಿಲ್ಲ? ಹೌದು. ಮತ್ತೆ ಇಲ್ಲಿ ನಿಮ್ಮ ಅಪ್ಪ ಯಾಕ ತಡಿ ಹಿಡಿ ಅಂದಲ್ಲಿ? ಇಲ್ಲಾಕ್ ಬಂದಾವ? ನೋಡು, ನೀ ಅಮೋಘಸಿದನ ಇತಿಹಾಸ ಹೇಳಕತ್ತಾರ, ನಿನಗೆ ಎದ್ದು ಕುಂದ್ರಾಕ ಬರಂಗಿಲ್ಲ, ಕುಂತ್ರ ಹೇಳಕ್ ಬರಲ್ಲ. ಹಂಗ ಪ್ರಶ್ನೆ ಕೇಳ್ತೀನಿ, ನಿನ್ನ ಗಾಡಿ ಹಿಂಬರಿಕೆ ಕಳಿಸ್ತಾನ. ಸುಮ್ರಿ ಯಾಕ? ಸಿದ್ರ ನಮ್ಮವ್ರ ಅದಾರ, ಹಾಲು ಮತ್ತ ಧರ್ಮದವ್ರ ಅದಾರ. ನಮ್ಮ ಅಪ್ಪಗಳಿಗೆ ನಾವು ಮಾತಾಡಬಾರ್ದು ಅಷ್ಟೇ. ಹೌದು, ಹೌದು, ಅದ್ರ ಸಲುವಾಗಿ ನಾ ಸುಮ್ಮ ಬಿಟ್ಟಿನ್ಯ. ಹೌದು. ನೀ ನಿಮ್ಮ ಅಪ್ಪ ಅಂತೇಳಿ ಹಿಂಗ ತಗದಿಂದ್ರ ಮಗನ ನೀನ ಗಪ್ಪೆ ಮಾಡು ಬಿಡು ಮಗಳನ್ನ. ಗಪ್ಪ ಆಗಂಗೆ ಕಾಣ್ತಾನ್ರಿ ಇವ. ಒಂದೊಂದು ಸ್ಟೇಜ್ನಾಗ ನಿನಗ ಆ ಅನ್ನಕ್ ಬಂದಿಲ್ಲ, ಹಂಗ ಪ್ರಶ್ನೆ ಕೇಳಿದಿನ್ಯ. ಹೌದು, ಯಾಕ ಹಿಂಗ ಅಡ್ಡ ಮಾತಾಡ್ರ ನಮ್ಮ ಅಪ್ಪಗಳಿಗೆ ನಾವೇ ನಿಂದೆ ಆಡಿದಂಗ ಆಗ್ತದ. ಹೌದು, ಹೌದು. ಅದ್ರ ಸಲುವಾಗಿ ಸುಮ್ ಬಿಡ್ಲಿಕ್ಕತ್ತೀನಿ. ಈ ಸುಮಿತ್ರ ಬಾಯಿ ಏನು ಗೊತ್ತೇ ಇಲ್ಲ ಅಂದಂಗ ಮಾತಾಡ್ತಾನ ಮಗ ಇವ, ಸೋಜಿ ಮಗನ. ಇಲ್ಲ, ನಾನೇ ಶಾಣೆನಾಗ ಮಾತಾಡ್ಬಿಡವ್ರಿ ಇವ್ರು. ಮತ್ ಹೇಳ್ತಾನು, ಈಗ 12ಕ್ಕೆ ಹುಟ್ಟಾಳತ್ತ ಮಗನ. ನಮ್ಮ ಅವನ ಕಡೆ ನೀ ರಾತ್ರಿ 12ಕ್ಕೆ ಹೋಗಿದಿ, 12ಕ್ಕೆ ಹುಟ್ಟಿನ. ಮತ್ ಪಂಚಕದಾಗ ಹುಟ್ಟ್ಯದ ಹೇಳ್ತಾನ. ಹೌದಿಲ್ರಿ? ಹೌದು. 12ಕ್ಕೆ ಹುಟ್ಟಾನತ್ರಿ. ನೀ ಯಾವಾಗ ಹೋಗಿರ್ತಿ ಅವಾಗ ಹುಟ್ಟಾಕಿ ನಾನ. ಅಲ್ಲೊಪ್ಪ, ನೀವು ಗಡಬಡಿಸ 1 ಗಂಟೆಗೆ ಹೋಗ್ಬೇಕಾಗಿತ್ತು. ನಿನಗೆ ತಿಳಿಲಿಲ್ಲ ನಾವಾಗ. ಮಗನ ಆಟ ಅವಸರ ಇತ್ತು.
ಪಂಚಕದಾಗ ಹುಟ್ಟಿದ್ದು ಅಂತ ಹೇಳ್ತಾನ. ಬಾರ ಅಂದ್ರ ದೇವ್ ಹೇಳೋದು ಇದು ಟೈಮ್ ಇದು. ಅಂದ್ರೆ ಇವನು ದೇವ್ ಬಂದ ಹೋದಂಗ ಕಾಣ್ತಾನ್ರಿ. ಹಾ. ಬಾರಾದಿಂದ 3 ಗಂಟೆ ಒಳಗ ಹೌದು 3 ಗಂಟೆ ಒಳಗಿದ ಟೈಮ್ ಸುಮಾರ. ಹೌದು 3ರಿಂದ ಮುಂದೆ ನೀ ಏನು ಕೆಲಸ ಮಾಡ್ತಿಲ್ಲ ಅದೆಲ್ಲ ಬ್ರಾಹ್ಮಿ ಮುಹೂರ್ತ ಇದು. ಹೌದು ಹೌದ್ರಿ ಇವ. ಈಗ ನನ್ನಪ್ಪ ಮಲಕರಸಿದ್ದು ಕುಣಿಲಿಕ್ಕತ್ತಂದ್ರ ಬ್ರಾಹ್ಮಿ ಮುಹೂರ್ತ ಕುಣಿತಾನ. ಬಾರ ಕುಣಿತಾನನ್ರಿ ಮಗನ, ನೀ ಬಾರಾಕ ಗಡಬಡಿಸಿ ಹೋಗಿದಿ. ಹೌದಾ ಅಟ್ಟ ಅಲ್ರಿ ಇಬ್ರುಗಳು ಯಾವ ಕಡೆ ಹೋಗಿ ನನಗೂ ಗೊತ್ತಿಲ್ಲ. ಮತ್ತ ನನಗ್ ಗೊತ್ತಿಲ್ಲಪ್ಪ. ಅವನು ಒಬ್ಬನ ಹೊಲದಾಗ ಇಟ್ಟನ, ಮಗ ಒಬ್ಬನ ಮ್ಯಾಲ ಮಾಡಿ ಮೇಲೆ ಇಟ್ಟ. ನೀವು ಮಾಡಿ ಮ್ಯಾಗ ಇಟ್ಟಾನ. ಹೊಲದಾಗ ಹುಟ್ಟ ಅಂದ್ರ ಹೊಲದಾಗ ಯಾರು ಇರಂಗಿಲ್ಲರಲ್ಲ. ಹೇಳ್ತಾ ಕೇಳ್ರಿ ಅಲ್ಲಿ ಮಗನ. ಇರ್ಲಿ, ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ. ಹೌದಾ ಅದಕ್ಕಾಗಿ ಯಾಕಪ್ಪ ಅಂತಂದ್ರ ಅವರು ಮಾತಾಡ್ಲಿಕ್ಕತ್ತಾರ. ನಾವು ಸುಮ್ಮ ಜನರಿಗೆ ನಿದ್ದೆ ಬರಬಾರ್ದು ಅನ್ನೋದಕ್ಕೋಸ್ಕರ ಹೌದು ಸ್ವಲ್ಪ ಅಪ್ಪನ ಟಿಂಗಲ್ ಮಾಡ್ಲಿಕ್ಕತ್ತೀನಿ. ಹೌದು ಹೌದಿಲ್ಲ? ಹೌದು ಬಾಳ ಮಾತನಾಡ್ಲಾರ್ದೇನೆ ಹೌದು ಒಂದ್ 2 ಮಾತು ಹೇಳಬೇಕಾಗಿತ್ತ. ಬಾಳ ಹಂಬಲಿತ್ತು ಕರೆ. ಹೌದು ಟೈಮ್ ಆಗ್ಯದ ಹೇಳುಣ್ರಿ. ಇರ್ಲಿ, ಯಾಕಂದ್ರೆ ಹೊಳ್ಳಿ ಟೈಮ್ ಬರುದಿಲ್ಲ, ಹೊಳ್ಳಿ ಸಮಯ ಸಂದರ್ಭನು ಬರುದಿಲ್ಲ. ಹೌದು ಮನಕಾರಿಸಿದ ನನ್ನ ಅಪ್ಪ ಎದ್ದಂದ್ರ ಅತ್ತ ಒಮ್ಮಿಗೆ ಮಂಗಳಾರ್ತೀನಿ. ಹೌದು ಹೌದಿಲ್ಲ? ಹೌದು ಅದಕ್ಕ ಒಂದೇ ಒಂದು ಮಾತ ಏನ್ರಿ ಅದು ಮಾತ ಅಪ್ಪಗ ಹೇಳ್ಬೇಕಾಗ್ಯದ. ಏನತ್ತ? ಸಾಕ್ಷಾತ್ ಮಲಕಾರಸಿದನ ಸ್ವರೂಪನಾಗಿ ಇವತ್ತು ಕುಂಬಾರಿ ಗ್ರಾಮದಾಗ ನನ್ನ ಜೋಡಿ ಬಂದಿದಿ. ಹೌದಿಲ್ಲ? ಹೌದು ನಿನ್ನ ಮಗಳ ಬಗ್ಗೆ ಚಿಂತೆ ಮಾಡು. ಆಹಾ ಮಗಳ ಬಗ್ಗೆ ಚಿಂತೆ ಮಾಡಿದಿ, ನಿನ್ನ ಬಗ್ಗೆ ಮಲಕಾರಸಿದ ಚಿಂತೆ ಮಾಡ್ತಾನ. ಇದು ಮೊದಲ ತಲೆಯಾಗ ನೆನಪಿರ್ಲಿ ನಿನಗ. ಹೌದು ಹೌದು ನಿನ್ನ ಬಗ್ಗೆನೆ ಮಾಡಾಕತ್ತಿ. ದೇವ್ರು ನಿನ್ನ ಹೊಳ್ಳಿ ನೋಡುದಿಲ್ಲ ಮಗನ. ಇವಂಗ ಒಲಂಗೆ ಇಲ್ಲ. ನೀ ಅಲ್ಲೇ BP ಬಂದು ಶುಗರ್ ಬಂದು ಅಲ್ಲೇ ಗಾಡ್ಯಾಗ ಒದ್ದಾಡ್ರು ನಿನ್ನ ದೇವ್ರು ನೋಡುದಿಲ್ಲ. ಅಲ್ಲೇ ಲೈಟ್ ಪೀಟಿ ಮಾಡಿ ಗಪ್ಪೆ. ಯಾಕ ಸುಮಿತ್ರ ಇಲ್ಲಿ ಮಾತಾಡ್ಲಕತ್ತಾಳ, BP ಎದ್ದಿರ್ತದ್ರಿ ಅವಾಗ. 100 ಒಳಗೆ ಇರ್ತದ್ರಿ. BP ಎದ್ದಿರ್ತದ ಕರೆ. ನೀ ನನ್ನ ಮಗಳ ಚಲೋ ಇರ್ಲಿ ಅಂತ ಹಿಂಗ ಮಾತಾಡ. ಮಗಳ ಬಗ್ಗೆ ವಿಚಾರ ಮಾಡ. ಮತ್ತೊಬ್ಬರ ಬಗ್ಗೆ ನಾವು ವಿಚಾರ ಮಾಡಿದ್ವಿಪ್ಪ ಅಂದ್ರ ನಮ್ಮ ಬಗ್ಗೆ ದೇವ್ರು ವಿಚಾರ ಮಾಡ್ತಾನ. ಅವ ಸಮರ್ಥ ಇರ್ತಾನೆ ವಿಚಾರ ಮಾಡಾಕ. ಒಂದ್ ಮಾತು ಹೆಂಗ ನೆನಪಿಗೆ ಬರ್ಲಿಕ್ಕತ್ತಂದ್ರ, ಹೆಂಗ್ರಿವ? ಕೃಷ್ಣ ಅರ್ಜುನ ಕುಡ್ಕೊಂಡು ಪ್ರತಿನಿತ್ಯ ವಿಹಾರಕ್ಕೆ ಹೋಗ್ತಿದ್ರು. ಹೌದು ವಿಹಾರಕ್ಕೆ ಹೋಗುವಂತ ಸಂದರ್ಭದಾಗ ಒಬ್ಬ ಫುಟ್ಪಾತ್ದ ಮ್ಯಾಲ ಒಬ್ಬ ಭಿಕ್ಷುಕ ಪ್ರತಿನಿತ್ಯ ಅದೇ ಜಾಗದಾಗ ಭಿಕ್ಷೆ ಬೇಡ್ತಿದ್ದ. ಅವಾಗ ಅರ್ಜುನ ಅಂದತ್ತ ಕೃಷ್ಣಗ, ಏನತ್ತ? ಯಪ್ಪ, ಒಬ್ಬರನ್ನ ಶ್ರೀಮಂತರನ್ನ ಮಾಡಿ ಹುಟ್ಟಿಸಿದಿ, ಒಬ್ಬರನ್ನ ಬಡವರನ್ನ ಹುಟ್ಟಿಸಿದಿ, ಹಿಂಗ್ಯಾಕ ಮಾಡಿದ್ಯೋ ಯಪ್ಪ ಅಂದತ್ತ. ಅವಾಗ ಏನಾಯ್ತ್ರಿಪ್ಪ? ಅವಾಗ ಕೃಷ್ಣ ಕೇಳಾರ್ಗತ್ತೆ ನಕ್ಕ ನಟನೆ ಮಾಡಿ ಹಂಗೆ ಮುಂದ್ ಹೋದ. ಅವ್ ಮುಂದೆ ಹೋಗ್ಬಿಡ್ದ. ಇವ ಹಿಂದ ಅರ್ಜುನ್ ಏನ್ ಮಾಡಿದಪ್ಪ ಅಂದ್ರ ಭಿಕ್ಷಾ ಬೇಡ್ತಿದ್ಲ. ಏನ್ ಮಾಡಿದನ್ರಿ? ಆ ಭಿಕ್ಷುಕಗ ಒಂದು ಚೀಲ ಚಿನ್ನದ ನಾಣ್ಯಗಳನ್ನ ಎತ್ತಿ ಕೊಟ್ಟ. ಚಿನ್ನದ ನಾಣ್ಯಗಳು ಎತ್ತಿ ಕೊಟ್ಟ. ನಾಳೆಂದ್ರ ನೀ ಒಟ್ಟೆ ಭಿಕ್ಷೆ ಬೇಡ. ಇವನ್ನೆಲ್ಲಾ ತಗೊಂಡ್ ಹೋಗಿ ಬದುಕ ಬಂಗಾರ ಎಲ್ಲಾ ತಗೊಂಡ್ ಹೋಗಿ ನೀ ಬಾಳೆ ಮಾಡು, ನಿನಗೆ ಏನ್ ಬೇಕಲ್ಲ ಅದನ್ನ ತಗೋ ಅಂತೇಳಿ ನಾಳೆಂದ್ರ ಭಿಕ್ಷೆ ಬೇಡಾಕ್ ಬರಬೇಡ ಅಂದವ. ಭಿಕ್ಷೆ ಬೇಡಕ್ ಬರಬೇಡ ಆಯ್ತಪ್ಪ ಅಂದ್ ನೀವು ಭಿಕ್ಷುಕ. ಹೌದು ಮನೆಗ್ ಹೊಂಟಿದ್ದ. ಆ ಬಂಗಾರದ ನಾಣ್ಯಗಳ ಕೈಚೀಲ ತಗೊಂಡ ಮನೆಗೆ ಹೋಗುವ ಸಂದರ್ಭದಾಗ 4 ಮಂದಿ ಕಳ್ಳರು ಬಂದವ್ರನ್ನ ಅದನ್ನ ತಗೊಂಡವ್ರನ್ನ ಕಿತ್ಕೊಂಡು ಹೋಗ್ಬಿಟ್ರು. ಕಳ್ಳರು ಬಂದು ತಗೊಂಡು ಹೋದ್ರು. ಮತ್ತ ಮರನೇ ದಿನ ಅದೇ ಜಾಗಕ್ಕೆ ಬಂದು ಭಿಕ್ಷೆ ಬೇಡ್ತಿದ್ದ ಆ ಭಿಕ್ಷುಕ. ಬೇಡಕತ್ತ ಭಿಕ್ಷೆ. ಅದೇ ಸಂದರ್ಭದ ಮತ್ತ ಅದೇ ಜಾಗಕ್ಕೆ ಕೃಷ್ಣ ಮತ್ತು ಅರ್ಜುನ ಅದೇ ಜಾಗಕ್ಕೆ ಪ್ರತಿನಿತ್ಯ ಅಲ್ಲೇ ಬರ್ತಿದ್ರು. ಅವ್ರು ಹೊಂಟಿದ್ರು. ಮತ್ತ ವಿಹಾರಕ್ಕೆ ದಿನ ಪ್ರತಿನಿತ್ಯ ಹೋಗ್ತಿದ್ರು. ಹೌದು. ಅಲ್ಲೋ ನಿನ್ನೆರ ಒಂದು ಚೀಲ ಚಿನ್ನದ ನಾಣ್ಯಗಳನ್ನ ಕೊಟ್ಟಿನಿ, ಭಿಕ್ಷೆ ಬೇಡ ಹೇಳಿನಿ. ಹೌದು. ಮತ್ ಇವತ್ ಯಾಕೆ ಬೇಡಾಕ್ ಬಂದಿದಿ ಅಂದವ ಅರ್ಜುನ. ಅವಾಗ ಏನಾಯ್ತ್ರಿ? ಅವಾಗ ಆ ಭಿಕ್ಷುಕ ಅಂದಯ್ಯಪ್ಪ, ಹೋಗೋ ಸಂದರ್ಭದಾಗ ಕಳ್ಳರು ತುಡುಗ್ ಮಾಡ್ಕೊಂಡು ಹೋದ್ರ ಅಂದವ. ತುಡುಗ್ ಮಾಡಿದ್ರು. ಆಯ್ತು ಹೋಗ್ಲಿ ಬಿಡ ಅಂದವನ. ಒಂದ ಕೈಯಾಗ ವಜ್ರದ ಉಂಗ್ರಿತ್ತು. ಉಂಗ್ರ? ಇಲ್ಲ, ಆ ಚಿನ್ನದ ನಾಣ್ಯಗಳಕ್ಕಿಂತ ಈ ವಜ್ರದ ಉಂಗ್ರ ಬಾಳ ಬೆಲೆ ಬಾಳುವಂತದೈತಿ. ಹೌದು. ಇನ್ನು ಇದನ್ನ ತಗೊಂಡು ಹೋಗು, ಮುಂದೆ ನಿನಗೆ ಏನ್ ಬೇಕಲ್ಲ ನಾಳಿಂದ್ರ ಒಟ್ಟೆ ಭಿಕ್ಷೆ ಬೇಡಾಕ್ ಬರಬೇಡ ಅಂದವ. ಬರಬೇಡ ಭಿಕ್ಷೆ ಬೇಡಾಕ. ಆಯ್ತು ಅಂದಿವ. ಹೌದು. ಭಿಕ್ಷುಕ ಮನೆಗೆ ಹೋದ. ಟೈಮ್ 8-9 ಗಂಟೆ ಆಗಿತ್ತು. ಹೌದು. ಹೆಂಡತಿ ಅಡಿಗೆ ಮಾಡಿದ್ಲು. ಆ ಚಿನ್ನದ ಆ ವಜ್ರದ ಉಂಗುರವನ್ನ ಮಣ್ಣಿನ ಮಡಿಕೆ, ಆಗಿನ ಕಾಲದ ಮಣ್ಣಿನ ಮಡಿಕೆಗಳಿದ್ದು ರೀ. ಆ ಮಣ್ಣಿನ ಮಡಿಕೆ ಹಿರಿಯರಿಗೆ ಗೊತ್ತದ್ರಿ ಅದು. ಹೌದು ಹೌದು. ಮಣ್ಣಿನ ಮಡಿಕೆಯೊಳಗೆ ಇಟ್ಟ ಊಟ ಮಾಡಿ ಭಿಕ್ಷುಕ ಮಲ್ಕೊಂಡ. ಅಟ್ಟುತ್ತಾಳೆ ಬೆಳಗ್ಗೆ ಎದ್ದುಕೊಳ್ಳಿ ಅವನ ಹೆಂಡತಿ ಅದೇ ಮಣ್ಣಿನ ಮಡಿಕೆಯನ್ನು ತಗೊಂಡ ನೀರಿಗೆ ಹೋಗಿದ್ಲು. ನೀರಿಗೆ? ಹೌದು. ಹೌದು. ನೀರಿಗೆ ಹೋದಳು. ಗಡಬಡಿಸಕ್ಕೆ ಗೊತ್ತಿಲ್ಲ. ನೀರಿಗೆ ಹೋಗಿ ಗಡಬಡಿಸ್ತ ತೊಳೆದು ಹೌದು ನೀರು ತುಂಬಿಕೊಂಡ ಮನೆಗೆ ಬಂದು ಕೂಡ್ಲಿನಿ ಅದರೊಳಗೆ ಗಡಬಡಿಸಿ ಹುಡುಕಾಡ್ತಾನ ಭಿಕ್ಷುಕ. ನೀರಿನ ಒಳಗೆ
ಬಿದ್ದದ ವಜ್ರದ ಉಂಗುರ ಹೋಯ್ತು. ವಜ್ರದ ಉಂಗುರ ಇಲ್ಲ. ಮತ್ತು ಮರನೇ ದಿನ ಮತ್ತು ಭಿಕ್ಷುಕನ ಹಾದಿವ. ಮತ್ತೆ ಬಂದ ಭಿಕ್ಷೆ ಬೇಡ್ಲಾಕ. ಅಲ್ಲೋ ನಿನ್ನಾರ ವಜ್ರದ ಉಂಗುರ ಕೊಟ್ಟಿನಿ, ಇವತ್ತು ಮತ್ತು ಭಿಕ್ಷೆ ಬೇಡ್ಲಕತ್ತಿ ಯಾಕ ಅಂದವ ಅರ್ಜುನ. ಅವಾಗ ಏನ್ ಹೇಳ್ತಾನ? ಯಪ್ಪ ನನ್ನ ಹೆಂಡ್ತಿ ಎದ್ದ ಕತ್ತಿ ಹೇಳಿದವ. ಹೌದು, ನನ್ನ ಹೆಂಡ್ತಿ ಹಿಂಗ ಮಣ್ಣಿನ ಕೊಡದಾಗ ಇಟ್ಟಿದ್ದೆ, ನನ್ನ ಹೆಂಡ್ತಿ ನೀರಿನೊಳಗೆ ಚೆಲ್ಲಾಳ ಇಲ್ಲಿ ಹೋಗ್ಯದ, ನೀರಿಗೆ ಹೋದಾಗ ಚೆಲ್ಲಾಳ, ನೀರಿಗೆ ಹೋದಾಗ ಕೆರೆಯೊಳಗೆ ಬಿದ್ದದ ಅಂತ ಹೇಳಿದ. ಹೌದು, ಯಾಕಾಗತ್ತ ಇವತ್ತು ನಿನ್ನ ಕೊಡಾಕ ಏನಿಲ್ಲಪ್ಪ, ಬರೀ ಎರಡು ದುಡ್ಡದ. ಹೌದು, ₹2 ಅದನ್ನ ತಗೊಂಡು ಹೋಗು ಅಂದವ. ಅದನ್ನ ತಗೊಂಡು ಹೋಗು ಮತ್ತೆ ಬರಬೇಡ, ನಾಳೆ ತಗೊಂಡು ಹೋಗು ಅಂದ. ಹೌದು, ಆ ₹2 ತಗೊಂಡ ಭಿಕ್ಷುಕ ಹೊಂಟಿರ್ತಾನ. ₹2 ಕೈಯಾಗ ಹಿಡ್ಕೊಂಡು ವಿಚಾರ ಮಾಡ್ತಿದ್ದ. ಏನತ್ತ? ಈ ₹2 ಏನ್ ಮಾಡ್ಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ. ಇದರಿಂದ ಏನು ಬರ್ತದ ಖರೀದಿ ಮಾಡ್ಬೇಕಂತ ವಿಚಾರ ಮಾಡ್ಕೋತ ಹಾದಿಯೊಳಗೆ ಹೋಗೋ ಸಂದರ್ಭದಾಗ ಒಬ್ಬ ಮೀನುಗಾರ ಮೀನಾ ಮಾರವ ಇದ್ರಿಗೆ ಬಂದ. ಬರೋಣ ಏನಾಯ್ತ್ರಿ? ಇದ್ರಿಗೆ ಬಂದ, ಅದ್ರಾಗ ಒಂದು ಮೀನು ಒದ್ದಾಡ್ಲಿಕ್ಕತ್ತಿತ್ತು. ಮೀನ ಜೀವ ಇತ್ತಿನ ಈ ಮೀನಿಗೆ. ಹೌದು, ಅವಾಗ ಭಿಕ್ಷುಕ ವಿಚಾರ ಮಾಡಿದ. ಏನತ್ತ? ಇವೇ ₹2 ಆ ಮೀನುಗಾರ ಕೊಟ್ಟ ಆ ಮೀನವನ್ನು ತಗೊಂಡು ಆ ಹೊಳ್ಳ ಅದ್ರ ಜೀವವನ್ನು ಉಳಿಸ್ಬೇಕತ್ತ ಕೆರೆಯಾಗ ಬಿಡಬೇಕಂದಿವ ಭಿಕ್ಷುಕ. ಹೌದು, ಅವ ಹೋಗಿ ₹2 ಕೊಟ್ಟ ಮೀನುಗಾರನ ಕಡೆ ಮೀನಾ ತಗೊಂಡ. ಅದೇನು ಒದ್ದಾಡಕತ್ತಿದ್ದ ಮೀನು ಜೀವ ಇತ್ತು. ಹೌದು, ಆ ಕೈಯಾಗ ಹಿಡ್ಕೊಂಡು ನೀರಾಗಿ ಬಿಡ್ಕೊಡ್ತಾನೆ. ಹೌದು, ಆ ಮೀನಿನ ಬಾಯಾಗ ವಜ್ರದ ಉಂಗುರ ಸಿಕ್ತು ಕೂಗು ಹೊಡಕತ್ತಿವ. ಕೂಗು ಹೊಡಿಲಿಕ್ಕತ್ತ ಸಿಕ್ತು ಕೂಗು ಹೊಡಿಗೊಡದನೆ. ಹೌದಾ, ಆ ಚಿನ್ನದ ನಾಣ್ಯಗಳನ್ನ ತಗೊಂಡು ಹೋಗಿರ್ತಕ್ಕಂಥ 4 ಮಂದಿ ಕಳ್ಳರು ಅಲ್ಲೇ ಇದ್ರು. ಯಪ್ಪ ನಮಗ ನೋಡಿದಿ ಕರೆ, ನೀ ಯಾರಿಗೂ ಹೇಳಬೇಡ, ನಿನ್ನ ಚಿನ್ನದ ನಾಣ್ಯಗಳು ನಿನ್ನ ಕೊಡ್ತೀವಿ ಅಂದ್ರು. ಅವಾಗ ಏನಾಯ್ತ್ರಿ? ನೋಡ್ರಿ ಇದ್ರ ಮಾತಿನ ಬರ ಹೆಂಗೈತು. ಹೌದು, ವಜ್ರದ ಉಂಗುರ ಸಿಕ್ತು, ಚಿನ್ನದ ಉಂಗುರು ಚಿನ್ನ ರೊಕ್ಕ ಸಿಕ್ಕು, ನಾಣ್ಯಗಳು ಹೊಳೆ ಸಿಕ್ಕು. ಹೌದು, ಹೌದಿಲ್ಲ? ಹೌದು. ಅವಾಗ ಇದನ್ನೆಲ್ಲಾ ಕೃಷ್ಣ ನೋಡ್ತಿದ್ದ. ಹೌದಿಲ್ಲ? ನೋಡಿ ದೂರ ನಿಂತು ನೋಡ್ತಿದ್ದ. ಹೌದು, ಅವಾಗ ಅರ್ಜುನ ಅಂದತ್ತ ಕೃಷ್ಣಗ. ಏನತ್ತ? ಯಪ್ಪ, ಆ ಭಿಕ್ಷುಕನ ಎಲ್ಲಾ ಕೊಟ್ಟಿದ್ದೆ ಕರೆ. ಹೌದು, ಎಲ್ಲಾ ಹೊಳ್ಳಿಸ್ಕೊಂಡಿ ಮತ್ತೆ ಎಲ್ಲಾ ಒಮ್ಮೆಗೆ ಕೊಟ್ಟಿಲ್ಲ ಹೆಂಗ ಅಂದವ. ಅವಾಗ ಏನ್ ಹೇಳ್ತಾನ್ರಿ? ಹೆಂಗೋ ಭಗವಂತ ಅಂದ. ಅವಾಗ ಕೃಷ್ಣ ಹೇಳಿದಂತ ಅರ್ಜುನಗ. ಏನತ್ತ? ಯಾವ ಪೈಲಾ ಸಲ ಕೊಟ್ಟಿ ಚಿನ್ನದ ನಾಣ್ಯಗಳ ಕೊಟ್ಟಾಗ ಆ ಭಿಕ್ಷುಕ ವಿಚಾರ ಮಾಡಿದ ಏನಂತೇಳಿ. ಏನತ್ತ? ನಾ 2 ಎಕರೆ ಹೊಲ ತಗೋಬೇಕು, ಗಾಡಿ ತಗೋಬೇಕು, ನನ್ನ ಮಕ್ಕಳು ಹಂಗ ಮಾಡ್ಬೇಕು, ಬಂಗಾರ ಮಾಡ್ಬೇಕೈತಿ, ಎಲ್ಲ ತನ್ನ ಬಗ್ಗೆ ವಿಚಾರ ಮಾಡ್ಕೊಂಡ. ಹೊಲ ಮನಿಯೊಳಗೆ ಇಂಪ್ರೂವ್ ಆಗ್ಬೇಕು, ತನ್ನ ಸಂಸಾರ ಬಗ್ಗೆ ವಿಚಾರ ಮಾಡಿದ. ಹೌದು, ಅದು ಹೋಯ್ತು. ಒಂದು 2ನೇ ಸಲ ವಜ್ರದ ಉಂಗುರ ಕೊಟ್ಟೆ. ಅವಾಗನು ಕೂಡ ತನ್ನ ಬಗ್ಗೆನೇ ವಿಚಾರ ಮಾಡಿದ. ಹೌದು, ಅವಾಗನು ಅದು ಹೋಯ್ತು, ವಜ್ರದ ಉಂಗುರ ಹೋಯ್ತು. 3ನೇ ಸಲ ₹2 ಕೊಟ್ಟಿದ್ದೆ. ಆ ₹2 ಬಗ್ಗೆ ಏನ್ ವಿಚಾರ ಮಾಡಿದಿ? ನೀ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿದಿ, ಜೀವ ಉಳಿಸೋದು ಏನಂತೇಳಿ. ಏನತ್ತ? ₹2 ಕೊಟ್ಟ ಆ ಮೀನಾ ತಗೊಂಡು ಬಂದ ಖರೀದಿ ಮಾಡಿ ಅದ್ರ ಜೀವ ಉಳಿಸಬೇಕು ಅಂತ ತಿಳ್ಕೊಂಡ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿದಿ. ಹೌದು, ಯಾವಾಗ ನೀ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿದೆ ಅವಾಗ ನಿನ್ನ ಬಗ್ಗೆ ಭಗವಂತ ವಿಚಾರ ಮಾಡಿದ ಅಂತ ಬಂಧುಗಳು, ನಿನ್ನ ಬಗ್ಗೆ ಭಗವಂತ. ಹೌದ್ರಿಪ್ಪ, ಹೌದು. ಅದಕ್ಕಾಗಿ ನಾವು ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡ್ರ ನಮ್ಮ ಬಗ್ಗೆ ಭಗವಂತ ವಿಚಾರ ಮಾಡ್ತಾನ. ಅದಕ್ಕೆ ಮಾಡಿಸಿದ್ದ ಮಾರಾಯ, ನಿನ್ನ ಮಗಳಾಗಿ ಏನ ಹಾಡಿಕೆ ಮಾಡಕ್ ನಿಂತಿಲ್ಲ, ನಿನ್ನ ಮಗಳ ಬಗ್ಗೆ ವಿಚಾರ ಮಾಡು, ನಿನಗ ಮಲಕಾರಿಸಿದ್ದನ ಕರುಣೆ ಆಗುತ್ತದ. ನಿನ್ನ ಬಗ್ಗೆ ದೇವ್ರು ವಿಚಾರ ಮಾಡ್ತಾನೆ, ನಿನ್ನ ಬಗ್ಗೆ ನೀವು ವಿಚಾರ ಮಾಡಿದ ಮಲಕಾರಿಸಿದ ನಿಮ್ಮ ಮಗನ ನೀ ಅಲ್ಲೇ ಸಟದ ಒದ್ದಾಡ್ರು ನಿನಗೆ ಹೊಳ್ಳಿ ನೋಡುದಿಲ್ಲವ, ವಿಚಾರ ಮಾಡುದಿಲ್ಲವ. ಹೌದಿಲ್ಲ? ಹೌದು. ಇದ ಮಾತ ಮೊದಲು ತಲೆಯಾಗ ನೆನಪಿಟ್ಟುಕೊಂಡು ಹೌದು ಇದನ್ನ ಯಾಕೆ ಹೇಳಿನೋದು ನೀ ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡ್ಕೋತಾನ್ರಿ. ಮುಟ್ಟಿಗ್ಯಾನ ಮಾತು ಮುಟ್ಟಿಗ್ಯಾಗಿರ್ಬೇಕತ್ತ. ಹೌದು, ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಯಾಕ ಯಾರು ಅವೇನ್ ಹೇಳ್ತಾನ ಮಗ ಹಿಂಗ ಇರ್ಲಿ, ಒಂದ್ 5 ನುಡಿ ಚಾಲ ಹಾಡಿ ಎಲ್ಲರೂ ಕುಡ್ಕೊಂಡು ಮತ್ತ ಅಪ್ಪ ಮಲಕಾರ ಸಿದ್ದಾಡವದನ್ನ ಭಾವ ಭಕ್ತಿಯಿಂದ ಮಲಕಾರ ಸಿದ್ದನ ಸ್ಮರಣೆ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ. ಹೌದು, 4 ನುಡಿ ಚಾಲ. ಹೌದು.